ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ಇವತ್ತೊಂದು ಇನ್ಫಾರ್ಮೇಟಿವ್ ಯೂಸ್ ಆಗ್ಬೋದು ಲೇಡೀಸ್ಗೆ. ಆಲ್ಮೋಸ್ಟು ಯಾರೆಲ್ಲ ಮನೆಯಲ್ಲಿ ಲೇಡೀಸ್ ಯೂಸ್ ಆಗುತ್ತೆ ಈ ಟಿಪ್ಸು. ಏನಪ್ಪ ಅದು ಅಂತ ಅಂದರೆ, ಇವತ್ತು ದೇವ್ರ ಮನೆ ಅಂತ ಅಂದರೆ ಪೂಜಾ ರೂಮ್ನ ಹೇಗೆ ಆರ್ಗನೈಸ್ ಆಗಿ ಇಟ್ಕೊಬೋದು, ನಾನು ಹೇಗೆ ಇಟ್ಕೊಂಡಿದ್ದೀನಿ ಅದರ ಚಿಕ್ಕ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಜಾಸ್ತಿ ಶೇರ್ ಮಾಡಿದಷ್ಟು ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇನ್ನಷ್ಟು ಇನ್ಫಾರ್ಮೇಷನ್ ವಿಡಿಯೋನ ನಾನು ತೊಗೊಂಡು ಬರ್ತೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ ಶುರು ಮಾಡೋಣ. ಹೇಗಿದೆ ನಮ್ಮ ದೇವ್ರ ಮನೆ, ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆಲ್ಲ ಎಷ್ಟು ಯೂಸ್ ಆಗುತ್ತೆ ನೋಡೋಣ ಬನ್ನಿ. ಓಕೆನಾ? ದೂರದಿಂದ ತೋರಿಸ್ತೀನಿ. ಮೇಲ್ಗಡೆ ಗೋಪುರ ಥರ ಏನಿರಲಿಲ್ಲ, ಸೊ ಹಾಗಾಗಿ ನಾನು ಒಂದು ಬುದ್ಧಂದು ಐಡಲ್ನ ಅಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೋಡಿದ್ರಲ್ಲ, ಇದೊಂಥರ ಕಬೋರ್ಡ್ ಥರನೇ ಇದೆ. ಇದು ಓಂ ಮತ್ತು ಸ್ವಸ್ತಿಕ್ ಮಾರ್ಕ್ನ ಈ ಥರ ಮಾರ್ಕ್ ಮಾಡಿದರೆ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಈ ಥರ ಇದೆ. ಹತ್ರದಿಂದ ತೋರಿಸ್ತೀನಿ. ಈಗ ಓಪನ್ ಮಾಡಿ. ಸೊ ಈ ಲೆಫ್ಟ್ ಸೈಡ್ ಓಪನ್ ಮಾಡಿದ ತಕ್ಷಣ ರಾಯರ್ ಫೋಟೋ ಸಿಗುತ್ತೆ. ಇದು ಈ ಮನೆಗೆ ಬಂದಮೇಲೆ ನಾನು ಮಾಡ್ಕೊಂಡಿದ್ದಂಥದ್ದು. ಆ ಮನೇಲಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ತೊಗೊಂಡಿರಲಿಲ್ಲ. ಸೊ ಇಲ್ಲಿ ಹಿಂಗೆ ನೋಡಿದರೆ ಈ ಥರ ಕಾಣಿಸುತ್ತೆ. ಇದು ಓವರಾಲ್ ಈ ಥರ ಮೇಲ್ಗಡೆ ಗಣೇಶನ ಇದನ್ನು ಹಾಕಿದ್ದೀನಿ. ಆ ಮನೇಲಿ ದೇವ್ರ ಮನೆ ಹೊರಗಡೆ ಹಾಕಿದ್ವಿ. ಸೊ ಈ ಮನೇಲಿ ಹೊರಗಡೆ ಹಾಕೋಕ್ಕಾಗಲ್ಲ, ಇದೆಲ್ಲ ಕಬೋರ್ಡ್ ಥರ ಇರೋದ್ರಿಂದ ಸೊ ನಾನು ಒಳಗಡೆಯಿಂದ ಹಾಕ್ಕೊಂಡಿದ್ದೀನಿ. ಹತ್ರದಿಂದ ತೋರಿಸ್ತೀನಿ ನಿಮಗೆ. ಝೂಮ್ ಮಾಡಿ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಗಣೇಶನ ತೋರಣ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೇನು ಬೇರೆ ಏನು ಹಾಕ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿಂದ ಬಂದರೆ ಭಗವದ್ಗೀತೆ ಇಟ್ಟಿದ್ದೀನಿ, ಇಲ್ಲಿ ಬುಕ್ ಇಟ್ಟಿದ್ದೀನಿ. ಅದಾದಮೇಲೆ ರಾಯರ ಫೋಟೋ ಬೆಳಗ್ಗೆ ಪೂಜೆ ಮಾಡಿದ್ದಂಥದ್ದು. ಸೊ ಹಾಗಾಗಿ ಇವತ್ತು ಯಾಕೆ ನಿಮ್ಮ ಜೊತೆ ಪೂಜಾ ರೂಮ್ ಆರ್ಗನೈಸೇಷನ್ ವಿಡಿಯೋನ ತೋರಿಸ್ಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ವಿಗ್ರಹಗಳನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದು ಕುಬೇರ ಯಂತ್ರ ಅದನ್ನು ಇಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ಮಾಮೂಲಿ ದೀಪ. ನಾನು ದೀಪ ಈ ಬೆಳ್ಳಿ ಸಾಮಾನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಇದು ತೋರಿಸ್ತೀನಿ. ಅದು ನಾಮದುಂಡೆ, ಅದ್ರ ಪಕ್ಕ ಬಂದುಬಿಟ್ಟು ತೀರ್ಥ, ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ತೀರ್ಥ. ಆ್ಯಂಡ್ ಅದಾದಮೇಲೆ ಇದು ಅದರಲ್ಲಿ ಕೆಲವೊಂದಿಷ್ಟು ತಾವರೆ ಹೂವಿನ ಬೀಜ ಮತ್ತು ಕವಡೆ, ಲವಂಚ, ಆಮೇಲೆ ಅರ್ಶಿಣದ ಕೊಂಬು, ಲವಂಗ, ಬಾದಾಮಿ, ಏಲಕ್ಕಿ, ಸುಮಾರಷ್ಟು ಶ್ರೀಫಲ, ಬಟ್ಲಡಿಕೆ, ಸುಮಾರಷ್ಟು ಇನ್ಯಾವಾಗಾದರೂ ನಾನು ತೋರಿಸ್ತೀನಿ ಅದನ್ನು. ಸೊ ಅದಾದಮೇಲೆ ಇಲ್ಲಿ ದೀಪನ ಇವಾಗ ಸ್ವಲ್ಪ ಹೊತ್ತಾಯಿತು ನಾನು ದೀಪ ಅಂಟಿಸಿ ಸಂಜೆಯಲ್ಲಿ. ಸೊ ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಗಂಧ ಇಟ್ಟು ದೇವ್ರ ಫೋಟೋಕ್ಕೆಲ್ಲ ಇಟ್ಟಿದ್ದಂಥದ್ದು. ಸೊ ಅದು ಇನ್ನೊಂದು ಸ್ವಲ್ಪ ಇತ್ತು, ನಾವು ಇಟ್ಕೊಂಡು ಖಾಲಿ ಮಾಡೋಣ ಅಂತ ಹೀಗಿಟ್ಟಿದ್ದೀನಿ. ಆ್ಯಂಡ್ ಮೇಲಿಂದ ನೋಡ್ರಿ ಈ ಥರ ಕಾಣಿಸುತ್ತೆ ನಮ್ಮ ದೇವ್ರ ಮನೆ. ನಾನು ಕೆಳಗಡೆ ಯಾವುದೇ ಥರ ಏನೂ ಇಟ್ಟಿಲ್ಲ. ಯಾಕೆ ಅಂತ ಅಂದರೆ ಮಕ್ಕಳಿರೋದ್ರಿಂದ ಮುಟ್ಟೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಬೀಳ್ಸಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಕೆಳಗಡೆ 2 ಕಬೋರ್ಡ್ಸ್ ಇದ್ದಾವೆ. ಅದರಲ್ಲಿ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕುತ್ಕೊಂಡು ಬಿಡೋಣ, ಈಸಿ ಆಗುತ್ತೆ. ಓಕೆನಾ? ಈ ಥರ ಕಬೋರ್ಡ್ಸ್ ಓಪನ್ ಮಾಡಿದ್ರೆ ನಮ್ಮ ದೇವ್ರ ಮನೆ ತುಂಬ ಕಡಿಮೆ ಐಟಮ್ ಇಟ್ಕೊಂಡಿದ್ದೀನಿ ನಾನು. ತೋರಿಸ್ತೀನಿ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲ ಮುಂದೆ ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಇದು ರಂಗೋಲಿ ಹಾಕಲಿಕ್ಕೆ ಸ್ವಸ್ತಿಕ್ಕು ಮತ್ತು ಇನ್ನೊಂದು ಲಕ್ಷ್ಮೀದೇವಿ ಪಾದ ಮಾರ್ಕ್, ಅದರಲ್ಲೂ ಸ್ವಸ್ತಿಕ್ ಇದೆ. ಇದೆರಡೂ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, 10 ರೂಪೀಸ್ ಈಚ್ ಅನಿಸುತ್ತೆ. ಸೊ ಅದು ತೊಗೊಂಡಿದ್ದೀನಿ. ಇದು ಹೊಸ್ಲಿಗೆ ಗಿಡ ಇದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇಟ್ಟು ನೋಡಿ, ನಾನು ಕೈಯಲ್ಲೂ ಬರಿತೀನಿ. ನೀವು ಬೆಳಗ್ಗೆ ವ್ಲಾಗಲ್ಲಿ ನೋಡಿರ್ಬೋದು, ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ. ಕೈಯಲ್ಲೂ ಬರಿಬೋದು, ಈ ಥರನೂ ನಮಗೆ ಬರೆಯೋಕ್ಕೆ ಬರಲ್ಲ ಅನ್ನೋರು ಬೇಕಾದ್ರೆ ಈ ಥರ ಹಾಕೋಬೋದು, ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು 2 ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಸೊ ಈಸಿ ಆಗುತ್ತೆ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ, ಎತ್ಕೊಳ್ಳೋದಕ್ಕೆಲ್ಲ ಅದಕ್ಕೂ. ಸೊ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದು ಏನಪ್ಪ ಅಂತ ಅಂದರೆ, ಇದು ಫ್ರೇಗ್ರೆನ್ಸ್ ಬರುತ್ತೆ. ಇದು ಜಾಸ್ಮಿನ್ ಫ್ರೇಗ್ರೆನ್ಸು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಎಣ್ಣೆ, ದೀಪದ ಎಣ್ಣೆ ಇರುತ್ತಲ್ಲ, ಅದರಲ್ಲಿ 2 ಡ್ರಾಪ್ಸ್ ಹಾಕ್ಸಿದ್ರೆ ಸಾಕು, ಗಮ್ ಅಂತ ವಾಸನೆ ಬರುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ದೀಪ ಹಚ್ಚುವಾಗ. ಅಂದರೆ ಯಾವಾಗಲೂ ಅಲ್ಲ, ಈ ಮಣ್ಣಿನ ದೀಪ, ಐಶ್ವರ್ಯ ದೀಪ ಆ ಥರ ಏನಾರು ಹಚ್ತೀವಲ್ಲ, ಆವಾಗ ನಾನು ನವರಾತ್ರಿ ಟೈಮಲ್ಲಿ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಸೊ ಹಾಗಾಗಿ. ಆ್ಯಂಡ್ ಇದು ರೋಲು, ದೀಪದ ರೋಲು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಗುಂಡು ಬತ್ತಿ. ನನ್ನ ಮನೇಲಿ ದಿನಾ ದೀಪ, ಇವಾಗಲೂ ನೋಡಿದ್ರಿ ನೀವು
ನಾನು ತುಪ್ಪದ ದೀಪ ಹಚ್ಚಿದ್ದೆ. ಸೊ ಇದನ್ನು ನಾವೇ ಬೇಕಾದರೂ ಮಾಡ್ಕೊಬೋದು. ನನ್ನ ಹತ್ರ ಬತ್ತಿ ನಿಮ್ಗೆ ಈ ಥರ ದೊಡ್ಡ ರೋಲ್ ಸಿಗುತ್ತೆ, ದಪ್ಪದ ರೋಲ್ ಸಿಗುತ್ತೆ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ, ಇಲ್ಲಾಂದರೆ ಈ ಥರ ಗುಂಡು ಬತ್ತಿ ಮಾಡೋದಕ್ಕೆ, ಎರಡಕ್ಕೂ ಸಿಗುತ್ತೆ. ನೀವು ದಪ್ಪದ ರೋಲ್ ಕೊಡಿ ಅಂದರೆ ಕೊಡ್ತಾರೆ. ಸೊ ನಾನು ಇದನ್ನು ರೆಡಿ ತಂದಿಟ್ಕೊಂಡಿರ್ತೀನಿ, ಯಾವಾಗ್ಲೂ ಟೈಮ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ಕಡ್ಡಿ ಬೇಕಾದರೂ, ಕಡ್ಡಿ ಬತ್ತಿ ಬೇಕಾದರೂ ತಂದಿಟ್ಕೋಬೋದು, ರೋಲ್ ಬೇಕು ಅಂದ್ರೂ ತಂದಿಟ್ಕೋಬೋದು. ನಾನು ಎರಡೂ ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಗೆಜ್ಜೆ ವಸ್ತ್ರ, ಇದನ್ನು ರೆಡಿ ಇಟ್ಟಿರ್ತೀನಿ ಯಾವಾಗಲೂ ಸಡನ್ನಾಗಿ ಡಿಪೆಂಡ್ ಆಗೋಕ್ಕಾಗಲ್ಲ, ಅವರೆಲ್ಲೋ ಇರ್ತಾರೆ ಪುನಿ. ಸೊ ಹಾಗಾಗಿ ನಾನೆಲ್ಲನೂ ಸ್ಟಾಕಲ್ಲಿ ತಂದಿಟ್ಕೊಂಡಿರ್ತೀನಿ. ಆ್ಯಂಡ್ ಇದು ಬಂದು ಲಾವಂಚದ ಬೇರು, ಕಳಶದೊಳಗಡೆ ಹಾಕೋದು. ಇದಂತೂ ಸಖತ್ ಗಮ್ ಅಂತ ಇರುತ್ತೆ. ಸೊ ಹಾಗಾಗಿ ಇದು ಲಾವಂಚದ ಬೇರು, ಗೆಜ್ಜೆ ವಸ್ತ್ರ, ಕಡ್ಡಿ ಬತ್ತಿ, ಆ್ಯಂಡ್ ಇದು ರೋಲು ಬತ್ತಿದು, ಆ್ಯಂಡ್ ಇದು ಗುಂಡು ಬತ್ತಿ. ಇದೆಲ್ಲ ದೀಪಕ್ಕೆ ಹಾಕೋದ್ರಿಂದ ನಾನು ಏನಾದರೂ ಇಮಿಡಿಯೇಟ್ ಬೇಕು ಅನ್ಸಿದ್ರೆ ನಾನು ತೊಗೊಳ್ಲಿಕ್ಕೆ ಈಸಿ ಆಗಲಿ ಅಂತ ಒಂದು ಬಾಕ್ಸಲ್ಲಿ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ. ಅವಾಗ ನನಗೆ ತುಂಬ ಈಸಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ. ಒಂದು ಬಾಕ್ಸ್ ಆಯಿತಾ. ಈಗ ಇದರಲ್ಲಿ ಏನಿದೆ ತೋರಿಸ್ತೀನಿ. ಈ ಬಾಕ್ಸಲ್ಲಿ ಬಳೆ, ಎಮರ್ಜೆನ್ಸಿಗೆ ಒಂದೆರಡು ಬಳೆ ಇಟ್ಕೊಂಡಿರ್ತೇನೆ. ಯಾಕಂದರೆ ಕಳ್ಸಿದ ಮೇಲೆ ಬಳೆ ಇಟ್ಟಿರೋದ್ರಿಂದ ಒಡೆದೋಗ್ಬಿಡುತ್ತೆ, ಏನಾದರೆ ಇರಲಿ ಅಂತ ಒಂದು ಅರ್ಧ ಡಜನ್ ತಂದು ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ. ಅದು ಬಿಟ್ಟರೆ ಇದು ಬಿಳಿ ನಾಮ, ಇದು ಮಕ್ಳಿಗೆ ಶೀತ ಆದರೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಇದು ನಮ್ಮ ಮನೇಲಿ ಇದ್ದೇ ಇರುತ್ತೆ. ನೀವೆಲ್ಲ ಏನೋ ಅಂತೀರ ಗೊತ್ತಿಲ್ಲ. ಇದು ಬಿಳಿ ನಾಮ, ಒಂದು ಕಪ್ಪದ ನಾಮ, ಇದು ಇಟ್ಕೊಂಡೇ ಇಟ್ಟಿರ್ತೀನಿ ನಾನು ಮನೆಯಲ್ಲಿ. ಸೊ ಅರ್ಶಿನ ಕುಂಕುಮ ನಾನು ಬಳಸೋದು ಗೋಪುರಮ್ಮು, ನನಗೆ ಸಖತ್ ಇಷ್ಟ ಆಗುತ್ತೆ. ಈ ಮೆರೂನ್ ಕಲರ್ ಕುಂಕುಮ ಆ್ಯಂಡ್ ಗೋಪುರಮ್ ಅರ್ಶಿನ ಎರಡೂ ಅದೇ ಬ್ರ್ಯಾಂಡ್ನೇ ಯೂಸ್ ಮಾಡೋವಂಥದ್ದು ನನಗೆ ತುಂಬ ಇಷ್ಟ ಈ ಕಲರು. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಬಂದರೆ ಅಡಿಕೆ, ಇದರಲ್ಲಿ 3 ಥರ ಅಡಿಕೆ ಇದೆ ಆಯಿತಾ. ಇದು ಕಲರ್ ಅಡಿಕೆ ಬರುತ್ತಲ್ಲ ಅದು, ಆ್ಯಂಡ್ ಇದು ಬಂದುಬಿಟ್ಟು ಇದು ಬಟ್ಲ ಅಡಿಕೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಬಟ್ಲ ಅಡಿಕೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಅರ್ಶಿನದ ಕೊನೆ, ಆ್ಯಂಡ್ ಅದಾದಮೇಲೆ ಈ ಮೂಲೆ ಅಡಿಕೆ ಅಂತಾರಲ್ಲ, ಕಲ್ಲರ್ ಹಾಕ್ತೇನೆ ಮಾಡಿರ್ತಾರಲ್ಲ ಇದು. ಸೊ ಈ ಮೂಲೆ ಅಡಿಕೆನ ಈ ಥರ ಇಟ್ಕೊಂಡಿದ್ದೀನಿ. ಸೊ ಈ ಎಲ್ಲದಕ್ಕೂ ನಾನು ಈ ಥರ ಕ್ಲಿಪ್ನ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಏನಾದರೂ ಪಾಕೆಟ್ ಓಪನ್ ಆಗಿದ್ರೆ, ಈ ಥರ ಪಾಕೆಟ್ ಓಪನ್ ಆಗಿದ್ರೆ ಏನೂ ಹೋಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ಸೊ ಈ ಥರ ಯೂಸ್ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ, ಅದು ಫ್ರೇಗ್ರೆನ್ಸ್ ಹೊಟ್ಟೋಗ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಇದಕ್ಕೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ಟ್ಯಾಬ್ಲೆಟ್ಸ್, ಗಂಧದ್ದು ಟ್ಯಾಬ್ಲೆಟ್ಸ್ ಬರುತ್ತಲ್ಲ, ಆಲ್ಮೋಸ್ಟ್ ಖಾಲಿಯಾಗಿ ಹೋಗಿದೆ. ಇನ್ನೊಂದೋ ಎರಡೋ ಇದೆ ಅಷ್ಟೇ ಟ್ಯಾಬ್ಲೆಟ್ಸು. ನಾನು ಯೂಸ್ ಮಾಡ್ತೀನಿ ದೇವ್ರ ಫೋಟೋಕ್ಕೆ ಇಡುವಾಗ. ಸೊ ಗಂಧದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಇದು ಜವಾರಿ ಪೌಡರ್ ಅಂದ್ಬಿಟ್ಟು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಅರೋಮಾ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಇದನ್ನು ಅರ್ಶಿನ ಕುಂಕುಮದ ಜೊತೆ ಹಾಕ್ಕೊಂಡ್ರೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಒಂದು ಚಿಟಿಕೆ ಅಷ್ಟು ತೊಗೊಂಡ್ರೆ ಸಾಕು, ಇಷ್ಟೇ ತೊಗೊಂಡ್ರೆ ಸಾಕು, ಅಷ್ಟು ಅರೋಮಾ ಇರುತ್ತೆ. ಅರ್ಶಿನ ಕುಂಕುಮದ ಜೊತೆ ಹಾಕ್ಕೊಂಡು ಇಟ್ಕೊಂಡ್ರೆ ಗಮ್ ಅಂತ ಇರುತ್ತೆ. ನಿಜವಾಗ್ಲೂ ನೀವೇ ಕೇಳ್ತೀರಾ ಏನು ಹಾಕಿದ್ದೀರಾ ಅರ್ಶಿನ ಕುಂಕುಮದಲ್ಲಿ ಇಷ್ಟು ಗಮ್ ಅಂತ ಇದೆ ಅಂತ. ಸೊ ಇದು ಒಂದು ವಾರದ ಗಟ್ಟಲೆ ಇರುತ್ತೆ. ದೇವ್ರ ಫೋಟೋಕ್ಕೆ ಏನಾದರೂ ಜವಾರಿ ಪೌಡ್ರು, ಗಂಧ, ಅರ್ಶಿನ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ತುಂಬ ಒಂದು ವಾರಗಟ್ಟಲೆ ಮನೆಯೇ ಒಂದು ಫ್ರೇಗ್ರೆನ್ಸ್ ಸಖತ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಆದಮೇಲೆ ಇದು ದಾರ ಅಷ್ಟೇ, ಈ ಬಾಕ್ಸಲ್ಲಿ ಇಷ್ಟೇ ಇಟ್ಕೊಂಡಿರೋದು. ಆ್ಯಂಡ್ ಹಾಗೆ ಒಳಗೆ ಹೋದರೆ ಇದು ಧೂಪದ ಕಡ್ಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಎಣ್ಣೆ, ಇದು ಗೋಮೂತ್ರ ಎಮರ್ಜೆನ್ಸಿಗೆ ಬೇಕೇ ಬೇಕಲ್ವ, ಇಲ್ಲಿ ಬೆಂಗಳೂರಲ್ಲಿ ಯಾವ ಹಸುನ ಹುಡ್ಕೋಣ. ಸೊ ಹಾಗಾಗಿ ನಾನು ಒಂದು ಗೋಮೂತ್ರನ ತಂದಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಲೋಟ ನೀರಿಗೆ ಒಂದು 4-5 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಮನೆಗೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾನು. ಮನೆ ಒರೆಸುವಾಗ ಅಂದರೆ ಏನಾದರೂ ಪೂಜೆ ಮಾಡುವಾಗ ವಿಶೇಷ ದಿನಗಳಲ್ಲಿ ಹಾಕ್ಕೋತೀನಿ. ಆ್ಯಂಡ್ ಇಲ್ಲಿ ದೇವರಿಗೆ ಅಂತ ಒಂದು ಕತ್ರಿನ ಇಟ್ಬಿಟ್ಟಿದ್ದೀನಿ ಹೂವಾಗಿವ ಕಟ್ ಮಾಡಲಿಕ್ಕೆ ಅಂತ. ಆ್ಯಂಡ್ ಇದು ಮುಖ್ಯವಾಗಿ ಹೇಳಲೇಬೇಕಾಗಿರೋದು, ಈ ಥರ ಬ್ರಷ್ನ ತಂದಿಟ್ಕೊಂಡಿದ್ದೀನಿ ನಾನು ದೇವ್ರ ಮನೇಲಿ ಧೂಪ ಅದೆಲ್ಲನೂ ಕ್ಲೀನ್ ಮಾಡಲಿಕ್ಕೆ ಅಂತ. ಈ ಥರ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬ್ರಷ್ನ. ಆ್ಯಂಡ್ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಒರೆಸೋದಕ್ಕೆ ಕ್ಲೀನ್ ಮಾಡಲಿಕ್ಕೆ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಧೂಪ, ನನಗೆ ವಾರದ ದಿನ ಧೂಪ ಇಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ. ಆ್ಯಂಡ್ ಇದೇ ಆಗಬೇಕು ನನಗೆ, ಬೇರೆ ಅದಾದರೆ ಆಗೋದೇ ಇಲ್ಲ. ಯಶೋಧ ಬ್ರ್ಯಾಂಡ್ದೇ ನನಗೆ ಸಖತ್ ಇಷ್ಟ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೋತೀನಿ ಯಾವಾಗ್ಲೂ. ಆ್ಯಂಡ್ ಈ ಕಬೋರ್ಡಲ್ಲಿ ಏನಿದೆ ಅಂತ ನೋಡೋಕ್ಕೆ ಮುಂಚೆ ಇದನ್ನು ಮತ್ತೆ ವಾಪಸ್ ಆರ್ಗನೈಸ್ ಮಾಡಿಬಿಡೋಣ ಬನ್ನಿ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್, ಇದು ಈ ಥರ ಕಬೋರ್ಡ್ಸ್ ಹಿಂಗೆ ಇರುತ್ತೆ ಯಾವಾಗ್ಲೂ. ಆ್ಯಂಡ್ ಈ ಕಡೆ ಕಬೋರ್ಡ್ಸಿಗೆ ಬರೋದಾದರೆ ಆ್ಯಂಡ್
ಟನ್ 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 ಟನ್. ಇದು ಬಂದ್ಬಿಟ್ಟು ಬ್ಲೌಸ್ ಪೀಸಸ್ಸು. ಯಾರಾದರೂ ಕುಂಕುಮಕ್ಕೆ ಬಂದರೆ ಇಲ್ಲ ಪೂಜೆಗೆ ಏನಾದರೂ ಬೇಕು ಅಂದರೆ ನಾನು ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ, ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ, ಪದೇ ಪದೇ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಎಕ್ಸ್ಟ್ರಾ ಧೂಪದ ಬತ್ತಿ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಅರಿಶಿನ ಕುಂಕುಮ. ಸೊ ಈ ಮನೆಗೆ ಬಂದಾಗೆಲ್ಲ ತೊಗೊಂಡು ಬಂದಿದ್ದೆ. ಇದು ಧೂಪ ಇದಕ್ಕೆ ಹಾಕ್ತಾರಲ್ವ ಬೆಂಕಿಗೆ, ಅಂದರೆ ಕೆಂಡಕ್ಕೆ ಹಾಕ್ತಾರಲ್ಲ ಆ ಥರ ಧೂಪನ ತಂದಿಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಎಣ್ಣೆ, ಧೂಪ ಇದು ಯಾವಾಗಲೂ ಸ್ಟಾಕಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಹಿಂದೆ ಕಾಣಿಸ್ತಾ ಇದೆಯಾ ನಿಮಗೆ, ತೋರಿಸ್ಬಿಡ್ತೀನಿ. ಇದು ಅಷ್ಟದಳ ರಂಗೋಲಿನ ಹಾಕೋದಕ್ಕೆ ನಾನು ತಂದಿಟ್ಕೊಂಡಿದ್ದೀನಿ. ಇದನ್ನು ನನಗೆ ರಂಗೋಲಿ ಹಾಕೋದು ಚೆನ್ನಾಗಿ ಅನಿಸುತ್ತೆ. ದೇವ್ರ ಮುಂದೆ ವಿಶೇಷವಾದ ದಿನಗಳಲ್ಲಿ ನಾನು ಇದನ್ನು ಬಳಸಿ ರಂಗೋಲಿ ಹಾಕೋತೀನಿ. ಆ್ಯಂಡ್ ಈ ಕವರ್ ತುಂಬ ಬರೀ ದೀಪನೇ ಇರೋದು, ಅದರಲ್ಲಿ ಸೈಜಸ್ ತೋರಿಸ್ಬಿಡ್ತೀನಿ. ಈ ಥರ ಪುಟ್ಟು ದೀಪದಿಂದ ಹಿಡಿದು ಈ ಥರ ಸ್ಟೆಪ್ ಬೈ ಸ್ಟೆಪ್ ದೀಪಗಳನ್ನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಕಾರ್ತಿಕ್ ಮಾಸ ಅಲ್ವಾ, ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಈ ಥರ ದೀಪಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದರೆ ಈಗ ಎಮರ್ಜೆನ್ಸಿ ಏನಾದರೂ ಬೇಕು, ದೀಪ ದಾನ ಮಾಡೋಕ್ಕಿರುತ್ತೆ, ಇಲ್ಲಾಂದರೆ ಪೂಜೆ ಮಾಡೋಕ್ಕಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ತೊಗೊಂಡೋಗಿ ಪೂಜೆ ಮಾಡೋವಂಥದ್ದು. ನಾನು ಇಷ್ಟು ನನಗೆ ಗೊತ್ತಿರೋ ಹಾಗೆ ನನಗೆ ಬೇಕಾದಷ್ಟು ಐಟಮ್ನ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ದೇವ್ರ ಮನೇನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಎಕ್ಸ್ಟ್ರಾ ನನಗೆ ಸ್ಟಾಕ್ ಇಟ್ಕೊಂಡಿದ್ದೀನಿ, ನನಗೆ ಸಡನ್ನಾಗಿ ತರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನೀವು ನನ್ನ ಬ್ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ವೀಡಿಯೋಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದನ್ನು ನಿಮಗೆ ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ, ಆ್ಯಂಡ್ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದನ್ನೇನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ನನಗೂ ಮೋಟಿವೇಟ್ ಅನಿಸುತ್ತೆ, ನನಗೆ ಇನ್ನಷ್ಟು ವೀಡಿಯೋ ಮಾಡಬೇಕು ಅಂತ ಖುಷಿ ಬರುತ್ತೆ. ಸೊ ಹಾಗಾಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಯೂಸ್ಫುಲ್ ಕಂಟೆಂಟ್ ವೀಡಿಯೋ ಜೊತೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.